ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ಟ್ಯಾರೋ ರೀಡಿಂಗ್ ನಾನು ಮಾಡ್ತಾ ಇರೋದು. ನೀವು ಕ್ವೆಶನ್ ಸಮೇತ ಇಲ್ಲಿ ನೋಡಬಹುದು. ಸೊ ನಾನು ಇಲ್ಲಿ ಇಟ್ಟಿರೋ ಹಾಗೆ 3 ಬ್ರೇಸ್ಲೆಟ್ಸ್ ಇದೆ. ಸೊ ಇದು ನನ್ನ ಹತ್ರನೇ ಅವೈಲಬಲ್ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ಇಟ್. ಇದು ಬಂದು ಮನಿ ಮ್ಯಾಗ್ನೆಟ್ ಆ್ಯಂಡ್ ದಿಸ್ ಒನ್ ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದು ಬಂದು ಥರ್ಡ್ ಪಾರ್ಟಿಗೋಸ್ಕರ, ಥರ್ಡ್ ಪಾರ್ಟಿ ಸಿಚುಯೇಷನ್ಗೋಸ್ಕರ. ಓಕೆನಾ, ಥರ್ಡ್ ಪಾರ್ಟಿಗೋಸ್ಕರ ಅಲ್ಲ, ಥರ್ಡ್ ಪಾರ್ಟಿ ಸಿಚುಯೇಷನ್ಗೋಸ್ಕರ, ಅದರಿಂದ ಪ್ರೊಟೆಕ್ಷನ್ ಸಿಗೋಕ್ಕೆ. ಆ್ಯಂಡ್ ಇದನ್ನು ಲವಲ್ಲಿರೋರು ಥರ್ಡ್ ಪಾರ್ಟಿ ಇಲ್ಲಾಂದರೂ ವೇರ್ ಮಾಡ್ಬೋದು, ಬಿಕಾಸ್ ಪ್ರೊಟೆಕ್ಷನ್ಗೋಸ್ಕರ ವೇರ್ ಮಾಡ್ಬೋದು. ಲೈಕ್ ಯಾವುದೇ ಒಂದು ಇವಿಲ್ ಎನರ್ಜೀಸ್ ಅಥವಾ ನೆಗೆಟಿವ್ ಎನರ್ಜೀಸ್ ದೃಷ್ಟಿ ಆಗದೆ ಇರೋದಕ್ಕೆ, ಅದಕ್ಕೂ ಸಹ ಇದನ್ನು ವೇರ್ ಮಾಡ್ಬೋದು. ಓಕೆನಾ. ಸೊ ಈ ಮೂರರಲ್ಲಿ ನಿಮಗೆ ಯಾವುದನ್ನು ನಿಮಗೆ ಚೂಸ್ ಮಾಡಬೇಕು ಅನ್ನಿಸ್ತಾ ಇದೆ. ಸೊ ಒಂದು 2 ಮಿನಿಟ್ಸ್ ವಿಡಿಯೋ ಪಾಸ್ ಮಾಡಿ ಯಾವುದನ್ನು ನಾನು ಚೂಸ್ ಮಾಡಿದ್ರೆ ನನಗೆ ರೈಟ್ ಆನ್ಸರ್ ಸಿಗುತ್ತೆ ಅಂತ ನೀವು ನೋಡಿಕೊಂಡು ಈ ಒಂದು ರೀಡಿಂಗನ್ನು ನೋಡಬಹುದು ನೀವು. ಸೊ ಈ 3 ಬ್ರೇಸ್ಲೆಟಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರಾ ಅಂತ ಕೇಳ್ಬೋದು. ಸೊ ಈ ಥರ, ಅಥವಾ ಜಾಬ್ ಸಿಗುತ್ತಾ ಅಂತ ಕೇಳ್ಬೋದು, ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಕೇಳ್ಬೋದು. ಓಕೆನಾ. ಸೊ ಐ ಹೋಪ್ ಇದು ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಓಕೆ. ಸೊ ಫಸ್ಟು ನಾನಿಲ್ಲಿ ಈ ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನೋಡೋಣ ನಿಮ್ಗೆ ಏನು ಆನ್ಸರ್ ಬರುತ್ತೆ ಅಂತ. ಸೊ ಯಾವುದೇ ಕ್ವಶನ್ ನೀವು ಇಟ್ಕೊಂಡಿರ್ಬೋದು, ಸ್ಪೆಸಿಫಿಕ್ಕಾಗಿ ಅಂತ ಏನಿಲ್ಲ. ಸೊ ಈ ಒಂದು ಬ್ರೇಸ್ಲೆಟ್ ಚೂಸ್ ಮಾಡಿರೋರು, ಇದು ಮನಿ ಮ್ಯಾಗ್ನೆಟ್, ಇದನ್ನು ಚೂಸ್ ಮಾಡಿರೋರಿಗೆ ನೋಡೋಣ ಏನು ಬರುತ್ತೆ. ಸೊ ನಾನಿಲ್ಲಿ ಕಾರ್ಡ್ಸ್ ನಾನು ಹೀಗೆ ಇಟ್ಟಿದ್ದೀನಿ. ನನಗೆ ಯಾವುದು ಪಿಕ್ ಮಾಡಬೇಕನ್ಸುತ್ತೆ ಅದನ್ನ ನಾನು ಪಿಕ್ ಮಾಡ್ತೀನಿ. ಗ್ರೇಟ್, ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಸೊ ಅನದರ್ ಕಾರ್ಡ್ ನಾನು ತೊಗೊಳ್ತೀನಿ, ಕ್ವೀನ್ ಆಫ್ ಸಾರ್ಟ್ಸ್. ಆ್ಯಂಡ್ ಲಾಸ್ಟ್ ಕಾರ್ಡ್ ಓಕೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ತುಂಬ ಜನ ಏನು ಅನ್ಕೋತಾ ಇದ್ದೀರ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದು ಸರಿ ಹೋಗ್ತಾಯಿಲ್ಲ, ಇದೆಲ್ಲ ಯಾವಾಗ ಸರಿ ಹೋಗುತ್ತೆ. ಆ್ಯಂಡ್ ಕೆಲವರು ಜಾಬ್ ಬಗ್ಗೆ ಸಹ ಇಲ್ಲಿ ಕೇಳಿರ್ಬೋದು. ಸೊ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಧನುರಾಶಿ ಆ್ಯಂಡ್ ಮಕರ, ಕುಂಭ, ಸೊ ಈ ರಾಶಿಯವರು ಜಾಸ್ತಿ ಜನ ನೋಡ್ತಾ ಇರ್ಬೋದು. ಸೊ ನಿಮ್ಮ ಟೈಮ್ ಏನಿದೆ, ಅಥವಾ 2024ಅಲ್ಲಿ ನೀವು ತುಂಬ ಬ್ಯಾಡ್ ಡೇಸನ್ನೇ ನೋಡಿರ್ಬೋದು, ಅಥವಾ ತುಂಬ ನೋವನ್ನು ನೋಡಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅದರ್ ಚಾಲೆಂಜಸ್ ಆಗಿರ್ಬೋದು, ಅದನ್ನೇ ನೋಡಿದ್ದೀರಾ. ಸೊ ಇಲ್ಲಿ ಒಂದು ಚೇಂಜ್ ಅನ್ನೋದು ನಿಮ್ಮ ಲೈಫಿಗೆ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಬ್ರೇಸ್ಲೆಟ್ ಚೂಸ್ ಮಾಡಿರೋರಿಗೆ ನಾನು ರೀಡಿಂಗ್ ಹೇಳ್ತಾ ಇರೋದು. ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಸ್ವಲ್ಪ ನಿಮ್ಮ ಗೋಲ್ಸ್ ಕಡೆಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಅಷ್ಟಾಗಿ ನೀವು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಈ ಕಡೆ ಲವ್ ಅಂದ್ಕೊಂಡು ಅಥವಾ ಡಿಪ್ರೆಷನ್ ಅಂದ್ಕೊಂಡು ಯಾವುದ್ರ ಕಡೆಯೂ ನಿಮಗೆ ಫೋಕಸ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಆ ಒಂದು ಸಿಚುವೇಷನಲ್ಲಿ ತುಂಬ ಜನ ಇದ್ದೀರಾ ಇಲ್ಲಿ. ತುಂಬ ಜನ ಇನ್ನೂ ಏನೋ ಒಂದು ಲೈಫಲ್ಲಿ ಸಕ್ಸಸ್ ಮಾಡಬೇಕು ಅಂದ್ಕೊಂಡಿರೋರೇ ಜಾಸ್ತಿ ಇದ್ದೀರಾ. ಬಟ್ ಈ ಒಂದು ಏನೆಲ್ಲ ನಿಮಗೆ ನೋವಾಗ್ತಾಯಿದೆ ಅಥವಾ ಈ ಒಂದು ಸಿಚುವೇಷನಲ್ಲಿ ನಿಮ್ಮ ಹತ್ರದವ್ರ ಕಡೆಯಿಂದನೇ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ, ಸೊ ಈ ಥರ ಎಲ್ಲ ನಿಮ್ಗೆ ಆಗ್ತಾ ಇರ್ಬೋದು. ಸೊ ಅದರಿಂದ ತುಂಬ ಸಫರ್ ಮಾಡ್ತಾಯಿದ್ದೀರಾ. ಬಟ್ ನೈಟ್ ಆಫ್ ಕಪ್ಸ್ ಇಲ್ಲಿ ಬಂದಿರೋದ್ರಿಂದ ವಿತಿನ್ 10 to 11 ಮಂತ್ಸಲ್ಲಿ ನೀವು ಸಾಕಷ್ಟು ಚೇಂಜಸನ್ನು ನೋಡ್ತೀರಾ. ಆ್ಯಂಡ್ ನೀವು ಇಲ್ಲಿ ಸ್ವಿಚ್ ವರ್ಡ್ಸ್ ಅಂತ ಬರುತ್ತೆ ಯೂಟ್ಯೂಬಲ್ಲಿ, ಲೈಕ್ ಮಿರಾಕಲ್ಸ್ಗೆ ಅಂತಲೇ ಒಂದು ಸ್ಪೆಸಿಫಿಕ್ ಸ್ವಿಚ್ ವರ್ಡ್ ಬರುತ್ತೆ. ಅದನ್ನು ನೀವು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಆರೆಂಜ್ ಪೆನ್ ಅಥವಾ ಬ್ಲೂ ಪೆನ್ನಲ್ಲಿ ನೀವು ಬರ್ಕೊಳ್ಬೋದು. ಸೊ ಆ ಸ್ವಿಚ್ ವರ್ಡ್ನ ಹುಡುಕಿ, ಅದರ್ವೈಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ. ಸೊ ಈ ಒಂದು ರೀಡಿಂಗ್ ಈ ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದ್ರಿ ಅವ್ರಿಗೋಸ್ಕರ. ಆ್ಯಂಡ್ ಆಲ್ಸೋ ಇದನ್ನು ಹೇಳಲೇ ಇಲ್ಲ ಅಲ್ವಾ. ಸೊ ಲವ್ ಬಗ್ಗೆ ನೋಡಿರೋರ್ಗು ನಿಮ್ಮ ಲವ್ ಲೈಫಲ್ಲಿ ಒಂದು ಮೇಜರ್ ಚೇಂಜಸ್, ಬಿಗ್ ಚೇಂಜಸ್ ಬರ್ತಾ ಹೋಗುತ್ತೆ. ಸೊ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿಯಾಗಿ ಅಂತ ಹೇಳ್ತೀನಿ. ಇಲ್ಲಿ ಇನ್ನೂ ಒಂದು ಬರ್ತಾಯಿದೆ, ನೀವೇ ಈ ಒಂದು ವ್ಯಕ್ತಿಯಿಂದ ಮೂವ್ ಆನ್ ಆಗಿಬಿಡ್ಬಹುದು. ಟೈಮ್ ಕಳೀತಾ ಇವ್ರನ್ನ ನೀವೇ ಬೇಡ ಅಂತ ಡಿಸೈಡ್ ಸಹ ಮಾಡ್ಬೋದು. ಸೊ ಆ ಒಂದು ಎನರ್ಜಿ ಸಹ ಇದೆ.
ಬಟ್ ಈ ಪರ್ಸನ್ ಮತ್ತೆ ಬರ್ತಾರೆ, ಕಮ್ ಬ್ಯಾಕ್ ಮಾಡ್ತಾರೆ ಅವ್ರು ನಿಮ್ಮ ಲೈಫ್ಗೆ. ಥ್ಯಾಂಕ್ ಯು. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಓಕೆ, ನೆಕ್ಸ್ಟ್ ನಾನು ಈ ಒಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಏನು ಆನ್ಸರ್ ಬರುತ್ತೆ ನಿಮ್ಮ ಕ್ವೆಶನ್ಗೆ ನೋಡೋಣ. ಸೊ ಫಸ್ಟ್ ಕಾರ್ಡ್ ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಸೆಕೆಂಡ್ ಓಕೆ 4 ಆಫ್ ಕಪ್ಸ್ ಬರ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ವಾವ್, ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ದ ಲವರ್ಸ್ ಕಾರ್ಡ್ ಆ್ಯಂಡ್ ದ ಡೆವಿಲ್ ಕಾರ್ಡ್ ಎರಡು ಒಟ್ಟಿಗೆ ಬಂದಿದೆ ಇಲ್ಲಿ. ಸೊ ತುಂಬ ಜನಕ್ಕೆ ಹೇಗೆ ಅಂತ ಅಂದರೆ, ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ತುಂಬ ಲಸ್ಟ್ ಎನರ್ಜಿ ಇತ್ತು ಅಂತ ಬರ್ತಾ ಇದೆ. ಒಂದು ಫಿಸಿಕಲ್ ರಿಲೇಷನ್ಶಿಪ್ಗೋಸ್ಕರ ಅಷ್ಟೇ ಕೆಲವೊಬ್ಬರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರು. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್. ನಿಮ್ಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಅದರ್ವೈಸ್ ನೀವು ಬಿಡ್ಬೋದು. ಸೊ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ದ ಲವರ್ಸ್ ಕಾರ್ಡ್ ಇಲ್ಲಿ ಈ ಡೆವಿಲ್ ಕಾರ್ಡ್ ಜೊತೆ ಬಂದಿರೋದ್ರಿಂದ, ನೀವು ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿಲ್ಲ, ಅವರು ನಿಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿಲ್ಲ. ಒಬ್ರಿಗೊಬ್ರಿಗೆ ಯಾವುದೇ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಬರ್ತಿದೆ, ರೆಡಿ ಇರಲಿಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಯೋಚನೆ ಮಾಡ್ತಾಯಿದ್ರೆ, ಕರೆಂಟ್ಲಿ ಅವರು ಯಾವುದೇ ಡಿಸಿಷನ್ಸ್ನ ತಗೊಳ್ಳೋದಿಲ್ಲ ನಿಮ್ಮ ಪರವಾಗಿ. ಯಾಕೆ ಅಂತಂದರೆ ಅವ್ರಿಗೆ ಯಾವುದೇ ಯೋಚನೆ ನಿಮ್ಮ ಬಗ್ಗೆ ಬರ್ತಾ ಇಲ್ಲ. ಇನ್ ಕೇಸ್ ನೀವು ಈ ಕ್ವೆಶನ್ಸ್ ಕೇಳಿದರೆ, ಈ ಕ್ವೆಶನ್ಸ್ ಜಾಸ್ತಿ ಕೇಳಿದಿರ ಅಂತ ಬರ್ತಿದೆ. ಸೊ ನಿಮ್ಮ ಬಗ್ಗೆ ಅವ್ರು ಥಿಂಕ್ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರೆ, ದ ಆನ್ಸರ್ ಈಸ್ ನೋ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಬಿಕಾಸ್ ಅವ್ರಿಗೆ ಅವ್ರ ಲೈಫ್ ಆಯಿತು, ಅಥವಾ ಅವ್ರ ಲೈಫಲ್ಲಿ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನು ಅವರು ನೋಡ್ಕೊತಾ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ದ ಡೆವಿಲ್ ಕಾರ್ಡಲ್ಲಿ ಇರೋದ್ರಿಂದ ತುಂಬ ಆರೋಗ್ಯಂಟಾಗಿ ಬಿಹೇವ್ ಮಾಡ್ಬೋದು. ಇಫ್ ನೀವೇನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು, ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸ್ತೀನಿ ಅಂತ ಹೋದ್ರೂ ನಿಮ್ಮ ಮೇಲೆ ಸ್ವಲ್ಪ ಆರೋಗ್ಯನ್ಸಿ ತೋರಿಸ್ಬೋದು. ತುಂಬ ಅಗ್ರೆಸಿವ್ ಆಗಿ ಮಾತಾಡ್ಬೋದು. ತುಂಬ ಕೋಪದಿಂದ ನಿಮ್ಮ ಜೊತೆ ಅವರು ಮಾತಾಡುವಂಥ ಚಾನ್ಸಸ್ ಇಲ್ಲಿ ಇರುತ್ತೆ. ಸೊ ಬೆಟರ್ ನೀವು ಇವರಿಂದ ಸ್ವಲ್ಪ ದಿನ, ಒಂದು 4 ಮಂತ್ಸ್ ದೂರ ಇರೋದು ಒಳ್ಳೆಯದಂತ ಬರ್ತಾಯಿದೆ. ಸೊ ಈ 4 ಮಂತ್ಸ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅಲ್ಲಿ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮತ್ತೆ ಮತ್ತೆ ನಿಮಗೆ ಹರ್ಟ್ ಮಾಡೋದೇ ಜಾಸ್ತಿ ಆಗಿರುತ್ತೆ. ಸೊ ದಟ್ಸ್ ವೈ ಆದಷ್ಟು 4 ಮಂತ್ಸ್ವರೆಗೂ ಕಾಂಟ್ಯಾಕ್ಟ್ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಬರ್ತಾಯಿದೆ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಈ ಒಂದು ಪ್ರೊಟೆಕ್ಷನ್ ಬ್ರೇಸ್ಲೆಟ್ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದಿರೋ, ನಿಮಗೆ ಏನು ಬರುತ್ತೆ ನೋಡೋಣ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಬಂದು ಕ್ವೀನ್ ಆಫ್ ಹ್ಯಾಂಡ್ಸ್. ಓಕೆ, ಟೂ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಆ್ಯಂಡ್ ಅದರ್ ಕಾರ್ಡ್ 6 ಆಫ್ ಕಪ್ಸ್. ವಾವ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, 2 ಆಫ್ ಪೆಂಟಿಕಲ್ಸಲ್ಲಿ ಇನ್ಫಿನಿಟಿ ಸಿಂಬಲ್ ಇದೆ. ಸೊ ನೀವೇನಾದರೂ ಲವ್ ಬಗ್ಗೆನೇ ಕೇಳ್ತಾ ಇದ್ದೀರಾ ಅಂತಂದರೆ, ದ ಆನ್ಸರ್ ಇಸ್ ಡೆಫಿನೆಟ್ಲಿ ಎಸ್. ಇಲ್ಲಿ ಕಮಿಟ್ಮೆಂಟ್, ಮ್ಯಾರೇಜ್ ಕಮಿಟ್ಮೆಂಟ್ಗೋಸ್ಕರ ತುಂಬ ಜನ ನೋಡ್ತಿದ್ದೀರಾ, ಮದುವೆ ಆಗಬೇಕು ಅನ್ನೋ ಒಂದು ವಿಚಾರವಾಗಿ. ಸೊ ಡೆಫಿನೆಟ್ಲಿ ನಿಮ್ಮ ಮದುವೆ ವಿತಿನ್ 6 ಮಂತ್ಸ್, 2025 ಜೂನ್ ಅಷ್ಟರಲ್ಲಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗ್ಬೋದು, ಅಥವಾ ಮ್ಯಾರೇಜ್ ಫಿಕ್ಸ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ, ಅಥವಾ ಅರೇಂಜ್ ಮ್ಯಾರೇಜ್ ಸಹ ನೀವು ನೋಡ್ತಾ ಇರ್ಬೋದು ಕೆಲವೊಬ್ಬರಿಗೆ. ಇನ್ ಕೇಸ್ ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ, ಡೆಫಿನೆಟ್ಲಿ ಅವರು ನಿಮಗೆ ಕಮಿಟ್ಮೆಂಟನ್ನು ಕೊಡ್ತಾರೆ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಅನ್ನೋದಾಗುತ್ತೆ ಅಂತ ಹೇಳ್ಬೋದು. ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ನಿಮಗೆ ಬೇಗ ದೃಷ್ಟಿ ಆಗ್ಬೋದು. ತುಂಬ ಬೇಗ ಯಾರದೇ ಒಂದು ಕಣ್ಣು ಬೀಳೋದಾಗಿರ್ಬೋದು, ಇದು ತುಂಬ ಜಾಸ್ತಿ ಇದೆ. ನಿಮಗೆ ಬೇಗ ದೃಷ್ಟಿಯಾಗುವಂಥ ಸಿಚುವೇಶನ್ ನಿಮ್ಗೆ ಬರುತ್ತೆ. ಇನ್ ಕೇಸ್ ನೀವೆಲ್ಲಾದರೂ ಹೋದರೂ ಸರಿ, ಅಥವಾ
ಇನ್ ಕೇಸ್ ನಿಮ್ಮ ಫೋಟೋಸ್ ಅಥವಾ ನೀವು ಚೆನ್ನಾಗಿ ರೆಡಿ ಆದಾಗ ಲೈಕ್ ಅದಾದಮೇಲೆ ನಿಮಗೆ ಹುಷಾರು ತಪ್ಪೋದು, ಸೊ ಈ ಥರ ನಿಮಗೆ ದೃಷ್ಟಿ ಆಗೋದ್ರಿಂದ ಆಗ್ತಾ ಇರಬಹುದು. ಸೊ ಈ ಒಂದು ಎನರ್ಜಿ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇನ್ ಕೇಸ್ ಹೀಗಿದ್ದಾಗ ಸ್ವಲ್ಪ ನೀವು ಸಾಲ್ಟ್ ವಾಟರಲ್ಲಿ ಸ್ನಾನ ಮಾಡ್ಕೊಳ್ಳಿ, ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ಉಪ್ಪನ್ನ ತೊಗೊಂಡು ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಸೊ ಈ ಒಂದು ರೆಮಿಡಿನ ಈ ಬ್ರೇಸ್ಲೆಟ್ ಯಾರು ಚೂಸ್ ಮಾಡಿದ್ದೀರಾ ಅವರು ಯೂಸ್ ಮಾಡ್ಕೋಬೋದು. ಆ್ಯಂಡ್ 6 ಆಫ್ ಕಪ್ಸಲ್ಲಿ ಇರೋದ್ರಿಂದ ಅದ್ರ ಜೊತೆಗೆ 2 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಕೆಲವೊಬ್ಬರಿಗೆ ಮನೆ ಕಟ್ಟಿಸ್ಬೇಕು ಆ್ಯಂಡ್ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು. ಸೊ ಈ ಒಂದು ಡ್ರೀಮ್ ತುಂಬ ಇತ್ತು ಅಂತ ಬರ್ತಾ ಇದೆ. ಸೊ ಅದು ಸಹ ಈಡೇರುತ್ತೆ 2025ಅಲ್ಲಿ. ಅದು ಕಂಪ್ಲೀಟ್ ಆಗದೇ ಇದ್ರೂ ಅದ್ರ ಕಡೆಗೆ ಯಾವುದೋ ಒಂದು ಆ್ಯಕ್ಷನ್ ಅಂತೂ ತೊಗೊಳ್ತೀರಾ, ಅದ್ರ ಕಡೆಗೆ ಪ್ಲ್ಯಾನ್ಸ್ ಅಂತೂ ಮಾಡ್ತೀರಾ. ಸೊ ಆ ಒಂದು ಎನರ್ಜಿ ಸಹ ಇಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ಅಥವಾ ಈ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.